ಪರ್ಫೆಕ್ಟ್ ಸ್ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಜರಿ ಥ್ರೆಡ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು ಹಾಕಿರೋ ಡಿಸೈನ್ಸು ಮತ್ತು ಶಾರ್ಟ್ಸಲ್ಲಿ ಎಲ್ಲ ನೋಡಿ ನೀವು ಹೇಗೆ ಜರಿ ಥ್ರೆಡ್ನ ಯೂಸ್ ಮಾಡ್ತೀರಾ ಅಂತ ತುಂಬ ಕಮೆಂಟ್ಸ್ ಬಂದಿದೆ. ಅದ್ರ ಬಗ್ಗೆನೇ ಇವತ್ತು ವಿಡಿಯೋ ಮಾಡ್ತೀನಿ. ಮತ್ತು ಎಲ್ಲದಕ್ಕೂ ಯೂಸ್ ಮಾಡಬೇಕಂದ್ರೆ ಎಲ್ಲದಕ್ಕೂ ಯೂಸ್ ಮಾಡಬೇಕಿಲ್ಲ, ತೋರಿಸ್ತೀನಿ ನಿಮಗೆ ಯಾವ ಥರ ಕಾಂಬಿನೇಷನ್ ಬಂದಿದ್ರೆ ಮಾತ್ರ ಜರಿ ಥ್ರೆಡ್ ಅವಶ್ಯಕತೆ ಇರುತ್ತೆ ಅಂತ. ಒಂದು ನಿಮಿಷ ನೋಡಿ, ಈ ಥರ ಬ್ಲೌಸು. ಇದು ಸ್ಯಾರಿ ಪೀಸ್ ಸೈಡಲ್ಲಿ ಇದೆಯಲ್ಲ, ಕ್ರೀಮ್ ಕಲರ್ ಸ್ಯಾರಿ ಪೀಸು. ಇದು ನೋಡಿ ಗ್ರೀನ್ ಕಲರು ಲೈನ್ ಕೊಟ್ಟಿದ್ದಾರೆ. ಕೆಲವೊಂದು ಸೀರೆಗೆ ಬ್ಲೌಸ್ ಪೀಸು ಒಂದೇ ಕಲರ್ ಕೊಡ್ತಾರೆ, ಬಾರ್ಡ್ರ್ ಕಲರು ಒಂದೇ ಕಲರೇ ಕೊಡ್ತಾರೆ. ಆವಾಗ ನಮಗೆ ಏನು ಮಾಡೋಕ್ಕಾಗಲ್ಲ, ಯೂಸ್ ಮಾಡಲೇಬೇಕಾಗತ್ತೆ. ನೋಡಿ, ಇದಕ್ಕೆ ಅವಶ್ಯಕತೆ ಇಲ್ಲ, ಎಷ್ಟು ಗ್ರ್ಯಾಂಡ್ ಡಿಸೈನ್ ಆದರೂ ಕೂಡ ನಾನು ಎರಡೇ ಕಲರ್ ಯೂಸ್ ಮಾಡಿರೋದು. ನೋಡಿ, ಗ್ರೀನ್ ಕಲರ್. ನೋಡಿ ಈ ಸೀರೆಗೆ ಯಾವ ಥರ ಕಾಂಬಿನೇಷನ್ ಬಂದಿದೆ ಅಂತ. ಬ್ಲೌಸ್ ಪೀಸು ಮತ್ತು ಬಾರ್ಡ್ರು ಎರಡೂ ಒಂದೇ ಕಲರ್ ಇದೆ. ಈ ಸ್ಯಾರಿ ಕಲರ್ ಒಂದು ಮತ್ತು ಗೋಲ್ಡ್ ಕಲರ್ ಒಂದು. ನೋಡಿ, ಬ್ಲೌಸ್ ಪೀಸ್ ಕಲರ್ ಹಾಕಿದ್ರೆ ಕ್ಲೀನಾಗಿ ಕಾಣಲ್ಲ, ಅದೇ ಕಲರ್ ಮೇಲೆ ಅದೇ ಕಲರ್ ವರ್ಕ್ ಮಾಡಿದಾಗ ಎದ್ದು ಕಾಣೋದಿಲ್ಲ. ಗೋಲ್ಡ್ ಕಲರ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಗೋಲ್ಡ್ನ ಫುಲ್ ಡಿಸೈನ್ಗೆ ಯೂಸ್ ಮಾಡಬೇಕು. ಜರಿ ಥ್ರೆಡ್ನ ಸುಮ್ಮನೆ ಔಟರ್ ಲೈನಿಗೆ ಮಾತ್ರ ಯೂಸ್ ಮಾಡಬೇಕು. ಒಂದು ಡಿಸೈನಲ್ಲಿ 10% ಮಾತ್ರ ನಾವು ಜರಿ ಥ್ರೆಡ್ನ ಯೂಸ್ ಮಾಡಬೇಕು. ನೋಡಿ, ಇವಾಗ ತೋರಿಸ್ತೀನಿ ಹೇಗೆ ಸೆಟ್ ಮಾಡ್ಕೋಬೇಕು ಅಂತ. ಡಿಸೈನ್ ನಾನು ಸೆಟ್ ಮಾಡಿಟ್ಟಿದ್ದೀನಿ, ಯಾವ ಡಿಸೈನ್ ಬೇಕು ಅಂತ. ಇವಾಗ ಜರಿ ಥ್ರೆಡ್ಗೆ ಯಾವ ಥರ ಆಪ್ಷನ್ ಮಾಡಬೇಕು. ಸೆಟ್ ಅನ್ನೋ ಆಪ್ಷನ್ ಇರುತ್ತೆ ಮಿಷಿನಲ್ಲಿ. ಮೂರನೇ ಆಪ್ಷನ್ ಸೆಟ್ಟಿಂಗ್ ಅನ್ನೋದಿರುತ್ತೆ. ಅದನ್ನು ಒತ್ತಿದ್ಮೇಲೆ ಎರಡನೇ ಆಪ್ಷನ್ನು ಒತ್ತಿದ್ರೆ ಆಟೋ ಅಂತ ಬರುತ್ತೆ. ಅದಕ್ಕೆ ಆಟೋ ಟೆನ್ಷನ್ ಅಂತ, ಆಟೋ +1 ಒತ್ತಿ ಓಕೆ ಕೊಡಬೇಕಾಗತ್ತೆ. ಮತ್ತು ಸ್ಟಿಚಸ್ಗೆ ಹೋಗಬೇಕು. ಸಾರಿ, ಮಿಸ್ ಆಗಿ ಟಚ್ ಆಯಿತು. ಸ್ಟಿಚಸ್ಗೆ ಹೋಗಬೇಕು. ನೋಡಿ, ಇವಾಗ 2.2 ಇರುತ್ತೆ. ನಾರ್ಮಲ್ ಥ್ರೆಡ್ ಯೂಸ್ ಬೇಕಾದ್ರೆ 2.2 ಇಟ್ಕೋತೀನಿ ನಾನು. ಇವಾಗ 0.6 ಅಥವಾ 0.8 ಇಟ್ಕೊಬೇಕಾಗತ್ತೆ. ನಾನು 0.6 ಇಟ್ಕೊಂಡು ಓಕೆ ಕೊಡ್ತೀನಿ. ಓಕೆ ಕೊಟ್ಟಮೇಲೆ ಡಿಸೈನು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಮತ್ತು ಯಾವ ಥರ ಜರಿ ಥ್ರೆಡ್ಡು ಯೂಸ್ ಮಾಡಬೇಕು ಈ ಡಿಸೈನ್ಗೆ ಅಂತ. ನೋಡಿ, ಅಷ್ಟಕ್ಕೆ ಮಾತ್ರ ನಾನು ಜರಿ ಥ್ರೆಡ್ನ ಯೂಸ್ ಮಾಡೋದು. ನೋಡಿ, ಆನ್ ಮಾಡ್ಕೊತೀನಿ. ಇದು ಬೋಟ್ ನೆಕ್ ಡಿಸೈನು, ಅದಕ್ಕೆ ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ಟಿಚ್ ಬರ್ತಿದೆ ಜರಿ ಥ್ರೆಡ್ಡಲ್ಲಿ. ನೋಡಿ ಯಾವ ಥರ ಬರ್ತಿದೆ ಅಂತ. ನಿಮಗೊಂದು ಸ್ವಲ್ಪ ಡಿಸೈನ್ ರನ್ ಆಗೋವರೆಗೂ ತೋರಿಸ್ತೀನಿ. ನೋಡಿ, ಎಲ್ಲೋ ಲೂಸ್ ಸ್ಟಿಚ್ ಅನ್ನೋದು ಬರ್ತಿಲ್ಲ, ಮತ್ತು ಒಂಥರ ಡಿಸೈನ್ ಉಬ್ದಂಗೂ ಕಾಣಿಸ್ತಿಲ್ಲ. ಕ್ಲೀನಾಗಿ ಸ್ಟಿಚ್ ಅನ್ನೋದು ಬರ್ತಿದೆ. ಕಂಪಲ್ಸರಿ ಆ ಸೆಟ್ಟಿಂಗ್ನ ನೀವು ಯೂಸ್ ಮಾಡಲೇಬೇಕು. ಮತ್ತು ಇವಾಗ ಜರಿ ಥ್ರೆಡ್ ತೆಗಿತೀರಾ, ಮಾಮೂಲಿ ಸಿಲ್ಕ್ ಥ್ರೆಡ್ ಹಾಕಿದಾಗ ಮತ್ತೆ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಬೇಕು. ಮರ್ತ್ಬಿಟ್ಟು ಅದೇ ಸೆಟ್ಟಿಂಗಲ್ಲೇ ನಾವು ಓಡಿಸ್ಬಾರ್ದು ಡಿಸೈನ್ನ. ಆವಾಗ ಮಿಷಿನ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಯಾವ್ಯಾವ ಥ್ರೆಡ್ಡಿಗೆ ಯಾವ ಟೆನ್ಷನ್ ಇಟ್ಕೊಬೇಕೋ ಅದನ್ನೇ ಇಟ್ಕೊಬೇಕು. ನೋಡಿ, ಮತ್ತು ಜರಿ ಥ್ರೆಡ್ನ ಯಾವತ್ತಿದ್ರೂ ಕೆಳಗಡೆ ಇಟ್ಕೋಬೇಕು, ಯಾಕಂದರೆ ತುಂಬ ದೊಡ್ಡದಿರುತ್ತೆ ಅದು. ಅದಕ್ಕೆ ನಾವು ಈ ಥರ ಕೆಳಗಡೆ ಇಟ್ಕೊಂಡ್ರೆ ಥ್ರೆಡ್ ಅನ್ನೋದು ಕಟ್ ಆಗೋಲ್ಲ. ನಿಮಗೇನಾದರೂ ಇನ್ನೂ ಥ್ರೆಡ್ ಕಟ್ ಆಗ್ತಿದೆ ಅಂತಂದರೆ ಸ್ಪೀಡನ್ನ ಕಡಿಮೆ ಮಾಡ್ಕೊಳ್ಳಿ. ಇವಾಗ 600 ಸ್ಪೀಡ್ ಇಟ್ಟಿರ್ತೀರಲ್ವ, ಅದನ್ನು ಒಂದು 500ಗೆ ಇಟ್ಟು ನೋಡಿ. ಇಲ್ಲ ಇನ್ನೂ ಥ್ರೆಡ್ ಕಟ್ ಆಗ್ತಾನೆ ಇದೆ ಅಂದರೆ 400ಗೆ ಇಟ್ಕೊಳ್ಳಿ. ನೋಡಿ, ಈ ಥರ ಥ್ರೆಡ್ ಮಾತ್ರ ಯಾವುದೇ ಕಾರಣಕ್ಕೂ ಎಂಥ ಟೈಮಲ್ಲೂ ಯೂಸ್ ಮಾಡಬೇಡಿ. ಈ ಥರ ಕುಚ್ಚು ಕಟ್ಟೋದಿದು. ಈ ಥರ ಜರಿ ಥ್ರೆಡ್ ಹಾಕಿದ್ರೆ ಮಿಷಿನ್ನು 100% ಹಾಳಾಗುತ್ತೆ. ಯಾವ ಥರ ಜರಿ ಥ್ರೆಡ್ ಹಾಕಬೇಕಂದ್ರೆ ಕಿರಣ್ ಜರಿ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ನೋಡಿ, ಈ ಥರ ಸಿಲ್ವರಲ್ಲಿ ಓಪನ್ ಮಾಡಿಲ್ಲ ನಾನು, ಅದಕ್ಕೆ ತೋರಿಸ್ತಿದ್ದೀನಿ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಈ ಥರದ್ರಲ್ಲಿ ಗೋಲ್ಡು ನಿಮ್ಗೆ ಯಾವ ಕಲರ್ ಬೇಕಂದರೆ ಆ ಕಲರ್ ಸಿಗುತ್ತೆ. ಕಾಪರ್ ಜರಿ ಕೂಡ ಸಿಗುತ್ತೆ. ಮತ್ತು ಈಗ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲಬಲ್ ಇದೆ. ಏನಂದರೆ ನಾನು ಹೇಳೋದೇನೆಂದರೆ 500 ಒಳಗಡೆ ಇರೋ ಡಿಸೈನ್ಸ್ಗೆ ಯೂಸ್ ಮಾಡಿಬಿಡಿ ಜರಿ ಥ್ರೆಡ್ನ. ಮಾಮೂಲಿ ಗೋಲ್ಡ್ ರಾಯಲಲ್ಲಿ ಬರುತ್ತಲ್ವ, ಅದನ್ನೇ ಯೂಸ್ ಮಾಡಿ, ಚೆನ್ನಾಗೇ ಕಾಣುತ್ತೆ ಅದನ್ನು ಕೂಡ. ಇದೇನೆಂದರೆ 800, 1000, 500 ಮೇಲೆ, ಇಲ್ಲ ನಮಗೆ ಡಿಸೈನೇ ಚೆನ್ನಾಗಿ ಕಾಣಲ್ಲ, ಸರಿ ಯೂಸ್ ಮಾಡಿಲ್ಲ ಅಂದರೆ ಅಂಥದಕ್ಕೆ ಮಾತ್ರ ಯೂಸ್ ಮಾಡಿ.
ನಾನು 2 ವರ್ಷದಿಂದನೂ ಯೂಸ್ ಮಾಡ್ತಿದ್ದೀನಿ, ಏನೂ ಪ್ರಾಬ್ಲಮ್ ಬಂದಿಲ್ಲ. ಏನಂದರೆ ಒಂದ್ಸಲ ಮಾತ್ರ ಥ್ರೆಡ್ ಎಲ್ಲ ಹೋಗಿ ಸಿಗಾಕೊಂಡ್ಬಿಟ್ಟಿತ್ತು. ಅಂದರೆ ಜರಿ ಥ್ರೆಡ್ ಅಂತಲೇ ಅಲ್ಲ, ಮಾಮೂಲಿ ಥ್ರೆಡ್ಡು ಎಲ್ಲ ಹೋಗಿ ಸಿಗಾಕೊಂಡಿತ್ತು. ಅದಕ್ಕೆ ನಾನು ಒಂದು ಸಲ 1200 ಕೊಟ್ಬಿಟ್ಟು ಒಂದು ಸಲ ಸರ್ವಿಸ್ ಮಾಡಿಸಿದ್ದೆ. ಆವಾಗಿಂದ ನನ್ನ ಮಿಷಿನ್ಗೆ ಏನೂ ಪ್ರಾಬ್ಲಮ್ ಬಂದಿಲ್ಲ. ನಾನು ಸ್ಟಿಲ್ ಯೂಸ್ ಮಾಡ್ತಾನೆ ಇದ್ದೀನಿ. ನೀವು ನೋಡಿರ್ತೀರ ಶಾರ್ಟ್ಸ್ಗಳಲ್ಲಿ ಬ್ಲೌಸ್ ಡಿಸೈನ್ ಹಾಕಿದಾಗ. ಮತ್ತು ಬಾಬಿನ್ಗೆ ನೀವು ಇದೇ ಥರ ವೈಟ್ ಥ್ರೆಡ್ನೇ ಹಾಕಬೇಕು. ಬೇರೆ ಯಾವ ಥ್ರೆಡ್ ಹಾಕಿದ್ರೂ ಕೂಡ ಮಿಷಿನ್ ಲೈಫ್ ಅನ್ನೋದು ಇರೋದಿಲ್ಲ, ಡಿಸೈನ್ ಫಿನಿಶಿಂಗ್ ಕೂಡ ಬರೋದಿಲ್ಲ. ಇದರಲ್ಲಿ ವೈಟ್ ಥ್ರೆಡ್ಡಲ್ಲಿ ವರ್ಧನ್ ಅಂತ ಏನೋ ಒಂದು ಕಂಪ್ನಿ ಬರುತ್ತೆ, ಅದನ್ನು ಒಂದು ಬಾಕ್ಸ್ ತಂದಿಟ್ಕೊಳ್ಳಿ. ಎಲ್ಲ ಬ್ಲೌಸಸ್ಗೂ ಅದೇ ವೈಟ್ ಥ್ರೆಡ್ನ ಯೂಸ್ ಮಾಡಿ. ಬಾಬಿನ್ಗೆ ಮತ್ತು ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಟೈಟಾಗಿ ಥ್ರೆಡ್ನ ಸುತ್ಕೊಬೇಕು. ಟೈಟಾಗಿ ಥ್ರೆಡ್ನ ಸುತ್ಕೊಂಡಾಗ ಮಾತ್ರ ನಿಮಗೆ ಡಿಸೈನ್ ಅನ್ನೋದು ಬರೋದು. ನೋಡಿ ಈ ಥರ ಇರುತ್ತೆ ಅಲ್ವಾ, ನೀವು ನೋಡ್ಕೊಳ್ಳಿ ಯಾವುದು ಔಟರ್ ಲೈನ್ ಬರುತ್ತೆ ಅಂತ. ಯಾವುದು ಔಟರ್ ಲೈನ್ ಬರುತ್ತೆ, ಎಲ್ಲಿಗೆ ಸರಿ ಥ್ರೆಡ್ನ ಯೂಸ್ ಮಾಡಬೇಕು ಅನ್ನೋದು ನೋಡಿಕೊಂಡು ಯೂಸ್ ಮಾಡಿ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಈ ಥರ ರಾಯಲ್ ಥ್ರೆಡ್ನ ಯೂಸ್ ಮಾಡಿ. ಫುಲ್ ಡಿಸೈನ್ಗೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಾಳೆ ದಿನ ರಿಪೇರಿಗೆ ಬಂದಾಗ ನಮಗೂ ಅಮೌಂಟ್ ಬರ್ಕೊಂಡು 1000 ಅದು ನಮಗೆ ಬಿಗ್ ಅಮೌಂಟೇ ಅಲ್ವಾ. ಅದಕ್ಕೆ ನಮಗೆ ಜಾಸ್ತಿ ರೇಟಿನ ಬ್ಲೌಸ್ಗಳಿಗೆ ಮಾತ್ರ ಯೂಸ್ ಮಾಡಿದಾಗ ನಮಗೂ ವರ್ತ್ ಅನಿಸುತ್ತೆ. ನೀವು 350-400 ರುಪೀಸ್ ಡಿಸೈನ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಜರಿ ಥ್ರೆಡ್ನ ಯೂಸ್ ಮಾಡಬೇಡಿ. ಕಾಸ್ಟ್ಲಿ ಬ್ಲೌಸಸ್ಸಿಗೆ ಮಾತ್ರ ಯೂಸ್ ಮಾಡಿ. ಅದು ಏನು ಈ ಥರ ಆಪ್ಷನ್ ಇಲ್ಲ, ಬ್ಲೌಸು ಸೇರಿಗೂ ಎಲ್ಲ ಒಂದೇ ಕಲರ್ ಬಂದಿದೆ ಅನ್ಬೇಕಾದ್ರೆ ಮಾತ್ರ ಇದನ್ನು ಯೂಸ್ ಮಾಡಿ. ಒಳ್ಳೆ ಕಂಪ್ನಿದು, ಕಿರಣ್ ಕಂಪ್ನಿದೆ ಯೂಸ್ ಮಾಡಿ. ಲೋಕಲ್ ಕಂಪ್ನಿದು ಕಡಿಮೆಗೆ ಸಿಗುತ್ತೆ ಅಂತ ಯೂಸ್ ಮಾಡಿದ್ರೆ ಮಿಷಿನ್ಗೆ ಪ್ರಾಬ್ಲಮ್ ಆಗುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ನೆಕ್ಸ್ಟ್ ನಿಮಗೆ ಏನಕ್ಕೆ ಥ್ರೆಡ್ ಪದೇ ಪದೇ ಕಟ್ಟಾಗುತ್ತೆ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.